ಚಿಕನ್ ಮೊಟ್ಟೆ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್. ವಾರದಿಂದ ಚಿಕನ್ ಮೊಟ್ಟೆ ದರದಲ್ಲಿ ಏರಿಕೆಯಾಗ್ತಾ ಇದೆ. ಚಿಕನ್ ಮೊಟ್ಟೆ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್ ಇದು. ವಾರದಿಂದ ಚಿಕನ್ ಹಾಗೆ ಮೊಟ್ಟೆ ದರದಲ್ಲಿ ಏರಿಕೆಯಾಗ್ತಾ ಇದೆ. ದಾಖಲೆ ಬರೆದ ಚಿಕನ್ ಮತ್ತು ಮೊಟ್ಟೆ ದರ. ಚಿಕನ್ಗೆ 1 ಕೆಜಿಗೆ 360 ರೂಪಾಯಿ, ಇನ್ನು ಒಂದು ಮೊಟ್ಟೆಗೆ 9 ರೂಪಾಯಿ. ದರ ಏರಿಕೆ ಹಿನ್ನೆಲೆ ಚಿಕನ್ ಖರೀದಿಗೆ ಹೋಗ್ತಾ ಇಲ್ಲ ಜನರು. ಕೋಳಿಗಳ ಸರಿಯಾಗಿ ಬೆಳವಣಿಗೆ ಆಗದ ಹಿನ್ನೆಲೆ ರಾಜ್ಯದಲ್ಲಿ ಕೋಳಿಗಳ ಪೂರೈಕೆ ಕಡಿಮೆ ಆಗಿದೆ. ಬಿರಿಯಾನಿ ಪ್ರಿಯರಿಗೆ ಹೋಟೆಲ್ಗಳಲ್ಲಿ ಶಾಕ್ ಎದುರಾಗ್ತಾ ಇದೆ. ಚಿಕನ್ ಬಿರಿಯಾನಿ ಮೊಟ್ಟೆ ಐಟಂ ಬೆಲೆ ಕೂಡ ಏರಿಕೆ ಫಿಕ್ಸ್ ಆಗುವ ಎಲ್ಲ ಸಾಧ್ಯತೆ ಇದೆ. ಚಿಕನ್ ಮೊಟ್ಟೆ ಪ್ರಿಯರಿಗೆ ಶಾಕಿಂಗ್ ಎದುರಾಗ್ತಾ ಇರುವಂತದ್ದು. ಒಂದು ವಾರದಿಂದ ಚಿಕನ್ ಹಾಗೆ ಮೊಟ್ಟೆ ದರದಲ್ಲಿ ಬಹಳ ಏರಿಕೆಯಾಗ್ತಾ ಇದೆ. ದಾಖಲೆ ಕೂಡ ಬರೆದಿರುವಂತದ್ದು. 1 ಕೆಜಿ ಚಿಕನ್ಗೆ 360 ರೂಪಾಯಿ, ಹಾಗೆ ಮೊಟ್ಟೆಗೂ ಕೂಡ 9 ರೂಪಾಯಿ. ದರ ಏರಿಕೆ ಹಿನ್ನೆಲೆ ಚಿಕನ್ ಖರೀದಿಗೂ ಕೂಡ ಜನರು ಅಂಗಡಿಗಳಿಗೆ ತೆರಳುತ್ತಾ ಇಲ್ಲ. ಕೋಳಿಗಳ ಬೆಳವಣಿಗೆ ಸರಿಯಾಗಿ ಆಗ್ತಾ ಇಲ್ಲ. ಈ ಹಿನ್ನೆಲೆ ರಾಜ್ಯದಲ್ಲಿ ಕೋಳಿಗಳ ಪೂರೈಕೆ ಕೂಡ ಕಮ್ಮಿ ಆಗಿದೆ. ಈ ಹಿನ್ನೆಲೆ ಚಿಕನ್ ಬಿರಿಯಾನಿ ಹಾಗೆ ಮೊಟ್ಟೆ ಐಟಂ ಬೆಲೆ ಕೂಡ ಏರಿಕೆ ಆಗುವ ಎಲ್ಲ ಸಾಧ್ಯತೆ ಇದೆ. ಒಂದು ವಾರದಿಂದ ಸತತದಿಂದ ಚಿಕನ್ ಹಾಗೆ ಮೊಟ್ಟೆ ದರದಲ್ಲಿ ಏರಿಕೆ ಆಗಿರುವಂತಕ್ಕದ್ದು. ಚಿಕನ್ ಹಾಗೆ ಮೊಟ್ಟೆ ಪ್ರಿಯರಿಗೆ ಶಾಕ್ ಎದುರಾಗಿದೆ. ದಾಖಲೆ ಬರೆದಿರುವಂತಕ್ಕದ್ದು. ಚಿಕನ್ ಮತ್ತು ಮೊಟ್ಟೆ ದರ 1 ಕೆಜಿ ಚಿಕನ್ಗೆ 360 ರೂಪಾಯಿ, ಹಾಗೆ ಒಂದು ಮೊಟ್ಟೆಗೆ 9 ರೂಪಾಯಿ ಆಗಿರುವಂತಕ್ಕದ್ದು. ಹಾಗಾಗಿ ಗ್ರಾಹಕರ ಜೇಬಿಗೆ ಕತ್ತರಿ ಬಿದ್ದಿದೆ. ಇನ್ನು ದರ ಏರಿಕೆ ಹಿನ್ನೆಲೆ ಚಿಕನ್ ಹಾಗೆ ಮೊಟ್ಟೆ ಖರೀದಿ ಮಾಡಲು ಕೂಡ ಜನರು ಅಂಗಡಿಗಳಿಗೆ ತೆರಳುತ್ತಾ ಇಲ್ಲ. ಕೋಳಿಗಳ ಬೆಳವಣಿಗೆ ಸರಿಯಾಗಿ ಆಗ್ತಾ ಇಲ್ಲ. ಈ ಹಿನ್ನೆಲೆ ರಾಜ್ಯದಲ್ಲಿ ಕೋಳಿಗಳ ಪೂರೈಕೆ ಕೂಡ ಕಡಿಮೆ ಆಗಿದೆ. ಹಾಗಾಗಿ ಈಗ ದರ ಏರಿಕೆ ಆಗಿರುವಂತಕ್ಕದ್ದು. ಬಿರಿಯಾನಿ ಪ್ರಿಯರಿಗೂ ಕೂಡ ಇದೀಗ ಹೋಟೆಲ್ನಲ್ಲಿ ಶಾಕ್ ಎದುರಾಗ್ತಾ ಇದೆ. ಚಿಕನ್ ಬಿರಿಯಾನಿ, ಮೊಟ್ಟೆ ಐಟಮ್ಸ್, ಚಿಕನ್ ಐಟಮ್ಸ್ ಇರ್ಬೋದು, ಅವೆಲ್ಲ ಕೂಡ ಬೆಲೆ ಏರಿಕೆ ಆಗುವ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.